ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಇಡೀ ಗ್ಯಾಂಗ್ಗೆ ಈಗ 14 ದಿನಗಳ ನ್ಯಾಯಾಂಗ ಬಂಧನದ ಕಂಟಿನ್ಯೂಷನ್ ಪಾರ್ಟ್ ಮತ್ತೆ ಮುಂದುವರಿದೆ. ಈಗಾಗಲೇ 14 ದಿನಗಳ ನ್ಯಾಯಾಂಗ ಬಂಧನವನ್ನು ಅಂದರೆ ಜೈಲು ವಾಸವನ್ನು ಅನುಭವಿಸಿದಂತಹ ಈ ಡೆವಿಲ್ ಗ್ಯಾಂಗು ಈಗ ಮತ್ತೆ 14 ದಿನಗಳ ಕಾಲ ಜೈಲಿನಲ್ಲೇ ಇರೋದು ಅನಿವಾರ್ಯವಾಗಿದೆ. ಗುರುವಾರ ವಿಚಾರಣೆಯನ್ನು ನಡೆಸಿದಂತಹ ಕೋರ್ಟು ಮತ್ತೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಿ ಆದೇಶವನ್ನು ಕೊಟ್ಟಿದೆ. ದರ್ಶನ್ಗೆ ಯಾಕೆ ಜಾಮೀನನ್ನು ಕೊಡಲಿಲ್ಲ, ದರ್ಶನ್ಗೆ ಜಾಮೀನು ಅರ್ಜಿಯನ್ನು ಅಥವಾ ಜಾಮೀನನ್ನು ಕೊಡಿ ಅಂತ ಹೇಳ್ಬಿಟ್ಟು ಅರ್ಜಿಯನ್ನು ಯಾಕೆ ಸಲ್ಲಿಕೆ ಮಾಡಿಲ್ಲ ದರ್ಶನ್ ಪರ ವಕೀಲರು ಅಥವಾ ಇತರ ವಕೀಲರು ಅಂತ ಹೇಳಿ ಕೇಳಿದ್ರೆ ಅದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ ಮತ್ತು ಕಾನೂನಾತ್ಮಕವಾಗಿ ಒಂದಷ್ಟು ಘಟನೆಗಳು ಕೂಡ ಇದ್ದಾವೆ. ಅದೇನು ಅನ್ನೋದಂತಹ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ನೀಡಿದ್ದೇನೆ. ಯಾಕೆ ಅವರಿಗೆ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡೋದಿಲ್ಲ ಮತ್ತು ಯಾಕೆ ಜಾಮೀನು ಸಿಗೋದಿಲ್ಲ ಸದ್ಯಕ್ಕೆ ಅನ್ನುವಂತಹ ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ಈ ಹಿಂದಿನ ವಿಡಿಯೋದಲ್ಲೇ ಕೊಟ್ಟಿದ್ದೇನೆ. ಹಾಗಾಗಿ ಮತ್ತೊಮ್ಮೆ ಆ ವಿಚಾರವನ್ನು ಹೇಳೋಕೆ ಹೋಗೋದಿಲ್ಲ. ಬಟ್ ಇಲ್ಲಿ ನಾನು ಹೇಳುವಂಥ ವಿಚಾರ ಏನು ಅಂತ ಹೇಳಿದರೆ, ಈಗ ಗುರುವಾರ ವಿಚಾರಣೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಅಂದರೆ ನ್ಯಾಯಾಧೀಶರ ಮುಂದೆ ಮತ್ತೊಮ್ಮೆ ಎಲ್ಲ ಆರೋಪಿಗಳನ್ನು ಹಾಜರುಪಡಿಸಿ ಈ ಸಂದರ್ಭದಲ್ಲಿ ಸರ್ಕಾರಿ ವಕೀಲರು ಅಥವಾ ಪೊಲೀಸರ ಪರವಾದಂಥ ವಕೀಲರು ಒಂದಷ್ಟು ಕಾರಣಗಳನ್ನು ಕೊಡ್ತಾರೆ. ಯಾಕೆ ಇವರನ್ನು ಮತ್ತೆ 14 ದಿನಗಳ ಕಾಲ ಅಥವಾ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಬೇಕು, ಇಷ್ಟೇ ದಿನ ಅಂತಲ್ಲ, ಒಟ್ಟಿನಲ್ಲಿ ನ್ಯಾಯಾಂಗ ಬಂಧನವನ್ನು ಯಾಕೆ ವಿಸ್ತರಣೆ ಮಾಡಬೇಕು, ಯಾಕೆ ಇವರು ಜೈಲಿನಲ್ಲಿ ಇರಬೇಕು ಅನ್ನೋಂಥ ಒಂದಷ್ಟು ಕಾರಣಗಳನ್ನು ಕೊಡ್ತಾರೆ. ಈ ಕಾರಣಗಳನ್ನು ಗಮನಿಸಿದಂತಹ ನ್ಯಾಯಾಧೀಶರು ಅಂತಿಮವಾಗಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಿ ಆದೇಶವನ್ನು ಕೊಡ್ತಾರೆ. ಒಂದು. ಎರಡನೇದು, ಇಲ್ಲಿ ವಿಚಾರಣಾಧೀನ ಕೈದಿಗಳು ಇವರೆಲ್ಲರೂ ಕೂಡ ಇನ್ನೂ ಕೂಡ ವಿಚಾರಣೆ ನಡೀತಿರುವಂಥ ಕೈದಿಗಳು. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಇವರನ್ನು ಹೊರಗಡೆ ಬಿಟ್ಟರೆ ಬೇಸಿಕ್ ಆಗಿ ಇನ್ಫಾರ್ಮೇಷನ್. ಸೊ ಹೊರಗಡೆ ಬಿಟ್ಟರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ ಅನ್ನೋದು ಬೇಸಿಕ್ ಆದಂಥ ಇನ್ಫಾರ್ಮೇಷನ್. ಸೊ ದಟ್ ಇವರನ್ನು ಮತ್ತೆ 14 ದಿನಗಳ ಕಾಲ ಇಲ್ಲಿ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡ್ತಾರೆ. ಬಟ್ ಈ ವಕೀಲರು ಇದ್ದಾರಲ್ಲ, ಸರ್ಕಾರಿ ವಕೀಲರು, ಇವರು ಒಂದಷ್ಟು ಕಾರಣಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ 14 ಕಾರಣಗಳನ್ನು ಕೊಟ್ಟಿದ್ದಾರೆ. ಈ 14 ಕಾರಣಗಳಲ್ಲೂ ಕೂಡ ದರ್ಶನ್ ಮತ್ತು ಇಡೀ ಗ್ಯಾಂಗ್, ಈ ಡೆವಿಲ್ ಗ್ಯಾಂಗ್ ಏನಿದೆ, ಇದರ ಪಿನ್ ಟು ಪಿನ್ ಮಾಹಿತಿಯನ್ನು ನ್ಯಾಯಾಧೀಶರ ಮುಂದೆ ಇಟ್ಟಿದ್ದಾರೆ. ಹಾಗಾದರೆ ಈ 14 ಕಾರಣಗಳು ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ರು ಅನ್ನುವಂಥ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕೊನೆಯವರೆಗೆ ನೀವು ಈ ಸ್ಟೋರಿಯನ್ನು ನೋಡಿದಾಗ ನಿಮಗೆ ಒಂದಷ್ಟು ಕ್ಲಾರಿಫಿಕೇಷನ್ ಸಿಗ್ತದೆ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಲಿಕ್ಕೆ ಈಸಿ ಆಗ್ತದೆ. ಕೊನೆಯವರೆಗೂ ಈ ಸ್ಟೋರಿಯನ್ನು ನೋಡಿ ಅಂತೇಳಿ ಹೇಳ್ತಾ, ನೋಡಿ, ದರ್ಶನ್ ಮತ್ತು ಈ ರೇಣುಕಸ್ವಾಮಿ ಈ ಎರಡೂ ಆ್ಯಂಗಲಲ್ಲೂ ಕೂಡ ಈ ಪ್ರಕರಣ ಸಾಗ್ತಾ ಇದೆ. ಒಂದು ಕಡೆ ದರ್ಶನ್ ಮತ್ತು ಈ ಡೆವಿಲ್ ಗ್ಯಾಂಗ್ ಏನಿದೆ, ಈ ಗ್ಯಾಂಗು ರೇಣುಕಸ್ವಾಮಿಯನ್ನು ಹತ್ಯೆ ಮಾಡಿದ್ದು ಅತ್ಯಂತ ಘೋರ, ಭಯಾನಕ, ಭೀಕರ, ಬೀಭತ್ಸ. ಬಟ್ ರೇಣುಕಸ್ವಾಮಿಯು ಕೂಡ ಅಷ್ಟೇ ವಿಕೃತ ಅನ್ನೋದನ್ನು ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು. ಆತ ಏನು ಸಾಚ ಅಲ್ಲ, ಆತ ಏನು ಸ್ವತಂತ್ರ ಹೋರಾಟಗಾರ ಅಲ್ಲ, ಆತ ಏನು ದೊಡ್ಡ ಹುತಾತ್ಮ ಅಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಹಾಗನ್ನು ಮಾತ್ರಕ್ಕೆ ಆತನನ್ನು ಸಾಯಿಸಬೇಕು ಅನ್ನುವಂಥದ್ದು ಕಾನೂನಿನಲ್ಲಿಲ್ಲ ಅಥವಾ ಕಾನೂನನ್ನು ಕೈಗೆ ತೆಗೆದುಕೊಳ್ಬೇಕು ಅನ್ನೋದು ಕೂಡ ಇವರಿಗೆ ರೈಟ್ಸ್ ಇಲ್ಲ. ಹಾಗಾಗಿ ಅದು ಎಷ್ಟೇ ದೊಡ್ಡವರಾಗಿರಲಿ, ಯಾರೇ ಆಗಿರಲಿ, ಕಾನೂನಿನ ಪ್ರಕಾರ ಶಿಕ್ಷೆಯನ್ನು ಅನುಭವಿಸ್ತಾರೆ ಅಷ್ಟೇ, ಅದರಲ್ಲಿ ಎರಡನೇ ಮಾತಿಲ್ಲ. ಹಾಗಂದ ಮಾತ್ರಕ್ಕೆ ಇಲ್ಲಿ ಯಾಕೆ ಇವರಿಗೆ ಶಿಕ್ಷೆಯನ್ನು ಕೊಡಬೇಕು ಮತ್ತು ಯಾಕೆ ಇವರಿಗೆ ಜಾಮೀನನ್ನು ನೀಡಬಾರದು ಅನ್ನೋದಕ್ಕೆ ಪೊಲೀಸರು ಮುಖ್ಯವಾದ ಒಂದಷ್ಟು ಕಾರಣಗಳನ್ನು ಕೋರ್ಟ್ಗೆ ನೀಡಿದ್ದಾರೆ. ಹಾಗಾದರೆ ಆ ಪ್ರಮುಖವಾದಂಥ 14 ಕಾರಣಗಳೇನು ಅಂತೇಳಿ ಒನ್ ಬೈ ಒನ್ ನೋಡ್ತಾ ಹೋಗೋದಾದರೆ, ಇಲ್ಲಿ ಪ್ರಕರಣದ A1 ಹಿಡಿದು A17 ಅಂದರೆ ಅಷ್ಟೂ ಜನ ಆರೋಪಿಗಳು ಕೂಡ ಕೊಲೆ ಮತ್ತು ಸಾಕ್ಷಿ ನಾಶಪಡಿಸಿದಂತಹ ಒಂದು ಗಂಭೀರ ಪ್ರಕರಣದಲ್ಲಿ ಭಾಗಿಯಾಗಿ ಕೃತ್ಯವನ್ನು ಎಸಗಿದ್ದಾರೆ. ಇವರಿಗೆ ಕಾನೂನಿನ ಮೇಲೆ ಕಿಂಚಿತ್ತೂ ಕೂಡ ಗೌರವ ಇಲ್ಲವೇ ಇಲ್ಲ ಅನ್ನೋದು ಈವರೆಗಿನ ಸಾಕ್ಷ್ಯಾಧಾರಗಳಿಂದ ದೃಢಪಟ್ಟಿದೆ ಅನ್ನೋದು ಮೊದಲ ಕಾರಣ. 100% ಹಾಗೆ ಅನಿಸುತ್ತೆ ಕೂಡ. ಇವರು ಮಾಡಿರುವಂತಹ ಪ್ರಕರಣದ ಹಿನ್ನೆಲೆ ಮತ್ತು ಪ್ರಕರಣ ನಡೆದ ಮೇಲೆ ಮಾಡಿರುವಂತಹ ಒಂದಷ್ಟು ಕೃತ್ಯಗಳನ್ನು ಗಮನಿಸಿದರೆ ಅದು ಅಫ್ಕೋರ್ಸ್ ಅನಿಸುತ್ತೆ. ಇವರಿಗೆ ಯಾವುದೇ ರೀತಿಯಾದಂತಹ ಗೌರವ ಇಲ್ಲ. ಇದ್ದಿದ್ರೆ ಬಹುಶಃ ಕಾನೂನಿನ ಮೂಲಕನೇ ಇದನ್ನು ಹ್ಯಾಂಡಲ್ ಮಾಡ್ತಿದ್ರು. ಬಟ್ ಅವರಿಗೆ ಕಾನೂನಿನ ಮೇಲೆ ಕಿಂಚಿತ್ತೂ ಕೂಡ ಗೌರವವಿಲ್ಲ. ದುಡ್ಡು, ಅಹಂ ಮತ್ತು ಪಾಪ್ಯುಲಾರಿಟಿಯ ಒಂದು ತಲೆಗೆ ಏರಿರುವಂಥ ನಶೆ ಇದೆಯಲ್ಲ, ಅದು ಇವ್ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡಲಿಲ್ಲ ಅನ್ನೋದನ್ನು ಇಲ್ಲಿ ಮೊದಲ ಕಾರಣವಾಗಿ ಪೊಲೀಸರು ಕೊಡ್ತಾರೆ. ಇನ್ನು A1 ಹಿಡಿದು A17 ಅಂದರೆ ಅಷ್ಟೂ ಜನ 17 ಜನ ಆರೋಪಿಗಳು ಕೂಡ ಸಮಾನ ಉದ್ದೇಶದಿಂದ ಕೃತ್ಯ ಎಸಗಲು ಒಳಸಂಚನ್ನು ರೂಪಿಸಿರೋದು ಮತ್ತು ಕೃತ್ಯ ನಡೆದ ನಂತರ ಭೌತಿಕ, ತಾಂತ್ರಿಕ, ವೈಜ್ಞಾನಿಕ ಸಾಕ್ಷ್ಯಗಳನ್ನು ನಾಶ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿರೋದು ಈಗಾಗಲೇ ದೃಢಪಟ್ಟಿದೆ. ತನಿಖೆಯಲ್ಲೂ ಕೂಡ ಅದು ಗೊತ್ತಾಗಿದೆ ಅನ್ನೋದನ್ನು ಕೂಡ ಎರಡನೇ ಕಾರಣವನ್ನಾಗಿ ಕೊಟ್ಟಿದ್ದಾರೆ. ಇನ್ನು ಮೂರನೇ ಕಾರಣ, ಪ್ರಕರಣದ ತನಿಖಾ ಕಾಲದಲ್ಲಿ ಅಮಾನತುಪಡಿಸಿಕೊಂಡಿದ್ದಂತಹ ಅಥವಾ ಈ ಪರಿಶೀಲನೆ ಮಾಡಿದಂತಹ ತಾಂತ್ರಿಕ ಸಾಕ್ಷ್ಯಾಧಾರಗಳಲ್ಲಿ ಎಲ್ಲ ಆರೋಪಿಗಳು ಕೂಡ ಪ್ರಕರಣದಲ್ಲಿ ಭಾಗಿಯಾಗಿರುವುದು ಕಂಡುಬಂದಿದೆ. ಇನ್ನೂ ಹಲವಾರು ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯಾಧಾರಗಳನ್ನು ಪರಿಶೀಲನೆಗೆ ಕಳಿಸಿದ್ದು
ವರದಿ ಸಂಗ್ರಹಿಸಿ ಹೆಚ್ಚಿನ ತನಿಖೆಯನ್ನು ಕೈಗೊಳ್ಳಬೇಕಾಗಿರುತ್ತದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿಗೆ ಮುಗಿದಿಲ್ಲ ಇದು ಅನ್ನೋದನ್ನು ಕ್ಲಿಯರ್ ಆಗಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಈ ಪ್ರಕರಣ ಇನ್ನೂ ಕೂಡ ತನಿಖೆಯಲ್ಲಿದ್ದು, ಪ್ರಕರಣದಲ್ಲಿ ಎಲ್ಲ ಆರೋಪಿಗಳ ಕೃತ್ಯದಲ್ಲಿನ ಅವರ ಸಂಪೂರ್ಣ ಪಾತ್ರದ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳಿಯಬೇಕಾಗಿದ್ದು, ಈ ಬಗ್ಗೆ ತನಿಖೆ ಮುಂದುವರಿಯುತ್ತದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಪ್ರಕರಣದಲ್ಲಿ ಈವರೆಗೆ 83,65,500 ರೂಪಾಯಿಗಳನ್ನು ಆರೋಪಿಗಳಿಂದ ಎಷ್ಟು 83,65,500 ರೂಪಾಯಿಗಳು, ಒಂದೆರಡು ರೂಪಾಯಿ ಅಲ್ಲ, ಇಷ್ಟನ್ನು ವಶಪಡಿಸಿಕೊಂಡಿದ್ದಾರೆ. ಈ ಹಣವನ್ನು ಆರೋಪಿಗಳಿಗೆ ನೀಡಿರುವಂಥ ವ್ಯಕ್ತಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಅವರ ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ಳಬೇಕಾಗಿರುತ್ತೆ. ಹಾಗಾಗಿ ಹಣದ ಮೂಲದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಬೇಕಾಗಿರುತ್ತೆ ಅನ್ನುವಂತಹ ಒಂದು ಅಂಶವನ್ನು ಕೂಡ 5ನೇ ಪಾಯಿಂಟ್ ಆಗಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಪ್ರತ್ಯಕ್ಷ ಸಾಕ್ಷ್ಯಾಧಾರಗಳಿಂದ A15 ಮತ್ತು A17 ಆರೋಪಿಗಳಿದ್ದಾರಲ್ಲ, ಇವರು ಸೇರಿದಂತೆ ಇತರ ಆರೋಪಿಗಳ ಗುರುತಿನ ಕವಾಯತನ್ನು ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳಿಂದ ನಡೆಸಬೇಕಾಗಿರುತ್ತದೆ. ಈ ಹಂತದಲ್ಲಿ ಆರೋಪಿಗಳಿಗೆ ಜಾಮೀನು ನೀಡಿದಲ್ಲಿ ಪ್ರಕರಣದ ತನಿಖೆಗೆ ಅಡಚಣೆ ಉಂಟಾಗ್ತದೆ ಅನ್ನೋದನ್ನು ಕೂಡ ಇಲ್ಲಿ 6ನೇ ಪಾಯಿಂಟ್ ಆಗಿ ಉಲ್ಲೇಖವನ್ನು ಮಾಡಿರ್ತಾರೆ. ಇದು ಕೂಡ ಇವರಿಗೆ ಇಲ್ಲಿ ರಿಲೀಫ್ ಸಿಗೋದಕ್ಕೆ ಹಿನ್ನಡೆ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಪ್ರಮುಖವಾಗಿ ಪ್ರಕರಣದಲ್ಲಿ ಆರೋಪಿಗಳು ಕೃತ್ಯಕ್ಕೆ ಉಪಯೋಗಿಸಿದಂತಹ ಹಾಗೂ ಸಾಕ್ಷ್ಯನಾಶಕ್ಕೆ ಉಪಯೋಗಿಸಿದಂತಹ ಮತ್ತು ಈ ದೇಹವನ್ನು ವಿಲೇವಾರಿ ಮಾಡೋದಕ್ಕೆ ಉಪಯೋಗಿಸಿದ ವಾಹನಗಳು RTO ಅಧಿಕಾರಿಗಳಿಂದ ಪರಿಶೀಲನೆ ಮಾಡಿಸಿ ಈ ಪರಿಶೀಲನಾ ವರದಿಯನ್ನು ಪಡೆದುಕೊಳ್ಳಬೇಕಾಗಿರುತ್ತೆ. ಹಾಗೂ ವಾಹನ ಮಾಲೀಕರುಗಳ ವಿರುದ್ಧ ಮತ್ತು ಅವರ ಕಂಪ್ಲೀಟ್ ಆದಂಥ ವಿವರವನ್ನು ಪಡೆದುಕೊಂಡು ಮೂಲ ಮಾಲೀಕರುಗಳ ಹೇಳಿಕೆಯನ್ನು ಪಡೆದುಕೊಳ್ಳಬೇಕಾಗಿರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಪೊಲೀಸರು ಹೇಳ್ತಾರೆ. ಇನ್ನು ಪ್ರಕರಣದಲ್ಲಿ ಆರೋಪಿಗಳಿಗೆ ಸಂಬಂಧಿಸಿದಂತಹ ಮೊಬೈಲ್ಗಳನ್ನು ರಿಟ್ರೀವ್ ಮಾಡಿಸಿ CFSL ಹೈದರಾಬಾದಿಗೆ ಕಳಿಸಿಕೊಟ್ಟಿದ್ದು ವರದಿಯನ್ನು ಪಡೆದುಕೊಳ್ಳಬೇಕಾಗಿರುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಕೋರ್ಟ್ಗೆ. ಇನ್ನು ಪ್ರಕರಣದಲ್ಲಿ ಕೆಲವು ಆರೋಪಿಗಳ ಹಾಗೂ ಸಾಕ್ಷ್ಯಾಧಾರಗಳ ಮೊಬೈಲ್ಗಳನ್ನು ಪೊಲೀಸರು ಇನ್ನೂ ಕೂಡ ರಿಟ್ರೀವ್ ಮಾಡಿಸಿ ಪರೀಕ್ಷೆಗಾಗಿ CFSLಗೆ ಕಳಿಸಿಕೊಟ್ಟಿದ್ದು ವರದಿಯನ್ನು ಪಡೆದುಕೊಳ್ಳಬೇಕಾಗಿರುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಇಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಪ್ರಕರಣದಲ್ಲಿ ಅಮಾನತುಪಡಿಸಿದಂತಹ DVRಗಳನ್ನು ರಿಟ್ರೀವ್ ಮಾಡಿಸಿ ನಂತರ ಆರೋಪಿಗಳನ್ನು ನೇರವಾಗಿ ಕೃತ್ಯದಲ್ಲಿ ಭಾಗಿಯಾಗಿರುವ ಬಗ್ಗೆ ಸಾಕ್ಷ್ಯಗಳನ್ನು ಸಂಗ್ರಹಿಸಿ FSLಗೆ ಕಳುಹಿಸಿ ವರದಿಯನ್ನು ಪಡೆದುಕೊಳ್ಳಬೇಕಾಗಿರುತ್ತೆ. ಪ್ರಕರಣದಲ್ಲಿ ಆರೋಪಿಗಳು ಕೃತ್ಯಕ್ಕೆ ಮೊದಲು ಹಾಗೂ ಕೃತ್ಯದ ನಂತರ ಅಥವಾ ಕೃತ್ಯದ ಸಮಯದಲ್ಲಿ ಹಲವಾರು ವ್ಯಕ್ತಿಗಳನ್ನು ಸಂಪರ್ಕಿಸಿದ್ದಾರೆ. ಸದರಿ ಸಾಕ್ಷ್ಯಾಧಾರಗಳನ್ನು ವಿಚಾರಣೆ ಮಾಡಿ ಸಾಕ್ಷ್ಯನಾಶದ ಬಗ್ಗೆ ಹೇಳಿಕೆಯನ್ನು ಪಡೆದುಕೊಳ್ಳಬೇಕಾಗಿರುತ್ತೆ. ಈ ಸಮಯದಲ್ಲಿ ಆರೋಪಿಗಳಿಗೆ ಜಾಮೀನು ನೀಡಿದರೆ ಈ ಸಾಕ್ಷ್ಯಗಳನ್ನು ನಾಶ ಮಾಡಿಸುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ ಅನ್ನೋದನ್ನು ಕೂಡ ಇಲ್ಲಿ 11ನೇ ಪಾಯಿಂಟ್ ಆಗಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಪ್ರಕರಣದ ಆರೋಪಿಗಳು ಪ್ರಭಾವಿಗಳು ಹಣಬಲ ಅಭಿಮಾನಿ ಬಳಗವನ್ನು ಹೊಂದಿದ್ದು ಪ್ರಕರಣದಲ್ಲಿ ಇನ್ನೂ ಹಲವಾರು ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷಿಗಳನ್ನು ಸಂಗ್ರಹಿಸಬೇಕಾಗಿರುತ್ತದೆ. ಈ ಸಮಯದಲ್ಲಿ ಆರೋಪಿಗಳಿಗೆ ಜಾಮೀನು ನೀಡಿದಲ್ಲಿ ತಮ್ಮ ಪ್ರಭಾವವನ್ನು ಬಳಸಿ ಪ್ರಕರಣದ ಸಾಕ್ಷ್ಯಾಧಾರಗಳಿಗೆ ಬೆದರಿಕೆ ಹಾಕುವ ಅಥವಾ ವ್ಯವಸ್ಥಿತ ರೀತಿಯಲ್ಲಿ ಸಾಕ್ಷ್ಯ ನಾಶಪಡಿಸುವಂತಹ ಸಾಧ್ಯತೆ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನೋದನ್ನು ಕೂಡ ಇಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಇನ್ನು 13ನೇ ಪ್ರಮುಖ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಪ್ರಕರಣದಲ್ಲಿ ಕೆಲವು ಆರೋಪಿಗಳು ಬೇರೆಯವರ ಹೆಸರಿನಲ್ಲಿ ಸಿಮ್ ಕಾರ್ಡ್ಗಳನ್ನು ಉಪಯೋಗಿಸ್ತಿರುವುದು ಗೊತ್ತಾಗಿದೆ. ಸಾಕ್ಷಿದಾರಗಳು ಸಹ ಬೇರೆಯವರ ಹೆಸರಿನಲ್ಲಿರುವ ಸಿಮ್ಗಳನ್ನು ಉಪಯೋಗಿಸಿರುವುದು ಕೂಡ ತನಿಖೆಯಲ್ಲಿ ತಿಳಿದು ಬಂದಿದ್ದು ಮೂಲ ಸಿಮ್ ಮಾಲೀಕರುಗಳ ಹೇಳಿಕೆಯನ್ನು ಪಡೆದುಕೊಳ್ಳಬೇಕಾಗಿರುತ್ತದೆ. ಅಂದರೆ ಯಾಕೆ ನೀವು ಅವ್ರಿಗೆ ಸಿಮ್ ಕೊಟ್ರಿ, ಏನು ಉದ್ದೇಶ, ನಿಮ್ಮ ಹೆಸರಲ್ಲಿ ಯಾಕೆ ತಗೊಂಡ್ರು, ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳನ್ನು ಅವ್ರಿಗೆ ಕೇಳಬೇಕು ಅನ್ನೋದನ್ನು ಕೂಡ ಪೊಲೀಸರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಕೊನೆಯ ಕಾರಣ ಏನು ಅಂತ ಹೇಳಿದರೆ, ಪ್ರಕರಣದಲ್ಲಿ ಇನ್ನೂ ಹಲವಾರು ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷ್ಯಾಧಾರಗಳನ್ನು ವಿಚಾರಣೆ ಮಾಡಿ ಹೇಳಿಕೆಯನ್ನು ಪಡಿಬೇಕು. ಹಾಗೆಯೇ 164 ಸ್ಟೇಟ್ಮೆಂಟನ್ನು ಪಡೆದುಕೊಳ್ಬೇಕಾಗಿರುತ್ತೆ. ಪ್ರಕರಣವು ಕೂಡ ತನಿಖಾ ಹಂತದಲ್ಲಿ ಇನ್ನೂ ಕೂಡ ಇದೆ. ಈ ಹಂತದಲ್ಲಿ ಆರೋಪಿಗಳಿಗೆ ಜಾಮೀನು ನೀಡಿದರೆ ಪ್ರಕರಣದ ತನಿಖೆಗೆ ಹಿನ್ನಡೆಯಾಗುವಂತಹ ಮತ್ತು ಆರೋಪಿಗಳು ವ್ಯವಸ್ಥಿತ ರೀತಿಯಲ್ಲಿ ಸಾಕ್ಷ್ಯನಾಶ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಇಷ್ಟೆಲ್ಲ ನಡೆದಿದೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಬಟ್ ಒಂದನ್ನು ನೀವು ಗಮನಿಸಬೇಕು ಸ್ನೇಹಿತರೆ, ಈಗ ಪೊಲೀಸರು ಈ 14 ಪಾಯಿಂಟ್ಗಳನ್ನು ಏನು ಉಲ್ಲೇಖ ಮಾಡಿದ್ದಾರೆ ನೋಡಿ, ಇದಿಷ್ಟು ಕೂಡ ನೀವು ತನಿಖೆ ಹಂತದಲ್ಲಿ ವಾಸ್ತವ ಅಂತಲೇ ಅನ್ನಿಸ್ತಿದೆ. ಆಮೇಲೆ ಈ ಆರೋಪಿಗಳಿದ್ದಾರಲ್ಲ, ಯಾರು ದರ್ಶನ್ ಮತ್ತು ಇಡೀ ಗ್ಯಾಂಗ್ನವರು, ಈ ಹಿಂದೆ ಮಾಡಿರುವಂತಹ ಕೆಲವೊಂದು ಕೃತ್ಯಗಳಿಗೂ ಈಗ ಪೊಲೀಸರು ಎಚ್ಚರಿಕೆ ವಹಿಸ್ತಿರೋದಕ್ಕೂ ಕೂಡ ಸಾಮ್ಯತೆ ಇದೆ. ಯಾಕಂತ ಹೇಳಿದ್ರೆ, ಒಂದು ವೇಳೆ ಪೊಲೀಸರು ಅಲರ್ಟ್ ಆಗದೆ ಇದ್ದರೆ ಮತ್ತೆ ಇದೇ ಕೃತ್ಯವನ್ನು ಇವರು ಮಾಡ್ತಾರೆ ಅಥವಾ ಮಾಡೋದಿಲ್ಲ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಹೀಗಾಗಿ ಪೊಲೀಸರು ಈ ಇಷ್ಟು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಬಟ್ ಪೊಲೀಸರು ಕೊಟ್ಟಿರುವಂಥ ಅಷ್ಟೂ ಕಾರಣಗಳು ಕೂಡ ಜೆನ್ಯೂನ್ ಆಗಿದ್ದಾವೆ ಅನ್ನೋದನ್ನು ಕೂಡ ಮೇಲ್ನೋಟಕ್ಕೆ ನಾವು ಗಮನಿಸ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ದರ್ಶನ್ ಬಗ್ಗೆ ಅಥವಾ ದರ್ಶನ್ ಗ್ಯಾಂಗ್ನ ಬಗ್ಗೆ ಪೊಲೀಸರು ಮತ್ತೆ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸೋದಕ್ಕೆ ಕೊಟ್ಟಿರುವಂಥ ಈ 14 ಕಾರಣಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.